ನನ್ನ ಹೆಸರು ಮೊಹಮ್ಮದ್ ಸುಹೇಲ್. ನಮ್ಮ ಅಂಗಡಿ ಹೆಸರು ಅಗ್ರಿಶೈನ್. ಇದು ಹೊಸಕೋಟೆ ತಾಲೂಕಲ್ಲಿ ಇದೆ ಸರ್. ಮತ್ತು ನಮ್ಮದು ಚಾನೆಲ್ ಇದೆ, ಅಗ್ರಿಶೈನ್ ಅಂತ ನಮ್ಮದು ಚಾನೆಲ್ ಇದೆ. ಹೊಸ ಏನಾದರೂ ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜು ಬೇಕಂದರೆ ಅಗ್ರಿಶೈನ್ ಅಂತ ಡಿಸ್ಕ್ರಿಪ್ಷನಲ್ಲಿ ಇದೆಯಲ್ಲ, ಅದಕ್ಕೆ ಲಿಂಕ್ ಮಾಡಿದರೆ ನಮ್ಮದು ಚಾನಲ್ಲು ಸಿಗುತ್ತೆ ಸರ್. ಇವಾಗ ನಿಮಗೆ ಮಾಹಿತಿ ಕೊಡ್ತಿರೋದು ಅರ್ಥಾಗರ್ ಬಗ್ಗೆ. ಇದು ಸರ್, ಇದು 72cc ಇಂಜಿನ್ನು. ಅರ್ಥಾಗರಲ್ಲಿ ಹೆವಿ ಇಂಜಿನ್ ಅಂದರೆ 72cc. ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಬಂದು 52cc, ಸೆಕೆಂಡ್ ಒನ್ 63, ಥರ್ಡ್ ಒನ್ 72. 72ನಲ್ಲಿ ಏನಂದರೆ ನೀವು ಆರಾಮಾಗಿ ಇಷ್ಟು ದೊಡ್ಡ ಬಿಟ್ ತನಕ ಹಾಕೊಳ್ಬೋದು. ಸಣ್ಣ ಬಿಟ್ ಇವಾಗ 4 ಬಿಟ್ಸು ಇದರಲ್ಲಿ ವರ್ಕ್ ಆಗುತ್ತೆ. ಸ್ಟಾರ್ಟಿಂಗ್ ಇದು ಚಿಕ್ಕದು 4 ಇಂಚಿದು, ಇದು ಟೊಮೆಟೊ ಗಿಡ ಇದಕ್ಕೆಲ್ಲ ವರ್ಕ್ ಆಗುತ್ತೆ. ಸೆಕೆಂಡ್ ಇದು ಬಂದು ನಿಮಗೆ ಬನಾನಾ ಬಾಳೆ ಗಿಡಕ್ಕೆಲ್ಲ ಆಗುತ್ತೆ. ಇದು ಮ್ಯಾಂಗೋ ಮಾವಿನ ಗಿಡಕ್ಕೆಲ್ಲ ಆಗುತ್ತೆ. ಇದು ಮತ್ತು ಕೋಕೋನಟ್ಟು ತೆಂಗಿನ ಗಿಡಕ್ಕೆಲ್ಲ ಬೇಕು ಅಂತಾರಲ್ಲ, ಇದು 4 ಇದಕ್ಕೆ ಅಟ್ಯಾಚ್ ಆಗುತ್ತೆ. ಇವಾಗ ಈ ಪ್ರೈಸ್ ಬಂದು ಮಾರ್ಕೆಟ್ ಪ್ರೈಸ್ ಬಂದು ನಿಮಗೆ 19,000 ರುಪೀಸ್ ಇದೆ. ನಿಮ್ಮ ಚಾನಲ್ ಮುಖಾಂತರ ನಾನು ಕೊಡ್ತಿರೋದು ನಿಮಗೆ 15,000 ರುಪೀಸ್ಗೆ ಒಂದು ಬಿಟ್ಟು ಜೊತೆ, ಯಾವುದಾದ್ರೂ ಒಂದು ಬಿಟ್ಟು ಯಾವುದು ರೈತರು ಕೇಳ್ತಾರೆ ಆ ಬಿಟ್ ಜೊತೆ ಮಿಷಿನ್ ಬರುತ್ತೆ. ಸ್ಟಾರ್ಟಿಂಗ್ ಬಂದು 11,000 ನಿಮಗೆ 52cc ಬರುತ್ತೆ. 13,000 63cc ಬರುತ್ತೆ. ಇದು 72cc. 72cc ಆದ್ದರಿಂದ 15,000 ಆಗುತ್ತೆ ಸರ್. ಇದು ಮಾರ್ಕೆಟ್ ಬೆಲೆ 19,000 to 20,000 ರುಪೀಸ್ ಇದೆ. ರೈತರಿಗೆ ನಾವು ಡೈರೆಕ್ಟಾಗಿ ಕೊಡುವಾಗ ನಿಮಗೆ ನಿಮ್ಮ ಚಾನಲ್ ಥ್ರೂ ನಿಮ್ಗೆ ನಾವು 15,000 ರುಪೀಸ್ ಕೊಡ್ತೀವಿ ಸರ್. ಆಮೇಲೆ ಇದು ಕಂಪ್ಲೇಂಟ್ಸ್ ಏನಿಲ್ಲ, ಕ್ವಾಲಿಟಿ ಬಗ್ಗೆನೂ ಏನು ಕಂಪ್ಲೇಂಟ್ಸ್ ಏನಿಲ್ಲ. 6 ಮಂತ್ಸ್ ಕಂಪನಿ ವಾರಂಟಿ ಇರುತ್ತೆ. ಇನ್ ಕೇಸ್ ಏನಾದರೂ ಸ್ಪೇರ್ಸು ಏನಾದರೂ ಇದೈತೆ ಅಂದರೆ ಸ್ಪೇರ್ಸ್ ಬೇಕಂದರೆ ಕಳಿಸ್ಕೊಡ್ತೀವಿ, ಎಲ್ಲಿ ಬೇಕಾ ಕಳಿಸ್ಕೊಡ್ತೀವಿ. ಇವಾಗ ರೈತರಿಗೆ ಭಯ ಇರುತ್ತೆ, ಆನ್ಲೈನ್ ಇದು ಹೆಂಗೆ ತೊಗೊಳ್ಬೇಕು ಹೆಂಗೆ ಅಂತ. ಅವ್ರೇನಿಲ್ಲ, ಅಡ್ವಾನ್ಸ್ ಅಮೌಂಟ್ ಹಾಕಬೇಕು. ಅಡ್ವಾನ್ಸು ಒಂದು 3,000 ರುಪೀಸ್ ಹಾಕಿದ್ರೆ ಅಡ್ವಾನ್ಸು ನಾವು ಅಲ್ಲಿ ಕಳಿಸ್ಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ಎಲ್ಲಿ ಬೇಕೋ ಅಲ್ಲಿ ಕಳಿಸ್ಕೊಡ್ತೀವಿ. ಅಲ್ಲಿ ಕಳ್ಸಾದ್ಮೇಲೆ ಅವ್ರು ನೋಡ್ಬೋದು ಪ್ರಾಡಕ್ಟು. ಆಮೇಲೆ ಅವರು ಮಿಕ್ಕಿದ ಅಮೌಂಟ್ ಹಾಕಾದ್ಮೇಲೆ ಅವ್ರಿಗೆ ಡೆಲಿವರಿ ಎಲ್ಲಿಂದ ಸಿಗುತ್ತೆ. ಆ ಥರ ಬೇಕಂದ್ರೂ ಮಾಡ್ಬೋದು ಸರ್. ಇಲ್ಲ ಡೈರೆಕ್ಟಾಗಿ ಮಾಡ್ತೀನಿ, ಡೈರೆಕ್ಟ್ ಮಾಡಿದರೆ ಏನಿಲ್ಲ, ಒಂದು ಆಧಾರ್ ಕಾರ್ಡ್ ಕಾಪಿ ಅವ್ರ ಫೋಟೋ ಕಳಿಸಿದ್ರೆ ಆ ಅಡ್ರೆಸ್ಸು ಆ ಹೆಸರು ಮೇಲೆ ನಾವು ಬುಕ್ ಮಾಡಿರ್ತೀವಿ. ಅದು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕು ಹೇಳಿದರೆ ಅಲ್ಲಿ ಕಳಿಸ್ಕೊಡ್ತೀವಿ ಸರ್. ಆ ಅಡ್ವಾನ್ಸ್ ಕೊಟ್ಟಾದ್ಮೇಲೆ ಮಿಷಿನ್ ಹೋಗುತ್ತೆ, ಅಲ್ಲಿ ಅವ್ರು ನೋಡಿಬಿಟ್ಟು ಎಸ್ ಅಂದರೆ ತೊಗೊಳ್ಬೋದು, ಇಲ್ಲ ಅಂದರೆ ರಿಟರ್ನು ಮಿಷಿನ್ ಬಂದುಬಿಡುತ್ತೆ ಸರ್. ನಿಮ್ಮ ಹತ್ರನೇ ಸರ್ವಿಸ್ ಎಲ್ಲ ಇದೆ ಸರ್? ಸರ್ವಿಸ್ A to Z ಸರ್ವಿಸ್ ಮಾಡ್ತೀವಿ ಸರ್. ಅಗ್ರಿಕಲ್ಚರ್ ಅದು ಯಾವುದು ಮಿಷಿನ್ ಇದ್ರೇನು ಸರ್ವಿಸ್ ಮಾಡಿಕೊಡ್ತೀವಿ ಸರ್. ಅರ್ಥಾಗರ್, ಬ್ರಷ್ ಕಟ್ಟರ್, ಚಾಫ್ ಕಟ್ಟರ್, ಕಲ್ಟಿವೇಟರ್, ಪವರ್ ರೀಡರ್, A to Z ಐಟಮ್ಸ್ ಸರ್ವಿಸ್ ಮಾಡಿಕೊಡ್ತೀವಿ ಸರ್. ಮತ್ತು ಏನಾದ್ರು ಸ್ಪೇರ್ಸ್ ಬೇಕಂದ್ರೂ ಕಳಿಸ್ತೀವಿ. ಇದು ಮಿಷಿನ್ದು ಅರ್ಥಾಗರ್ದು ಬಿಟ್ಟು ಸಪ್ರೇಟ್ ಬೇಕು, ಮಿಷಿನ್ ನಿಮ್ಮ ಹತ್ರ ಇದೆ, ಬಿಟ್ಟು ಬೇರೆ ಕಳಿಸಿ ಅಂದರೆ ಅದನ್ನು ಬೇಕಾದರೆ ಕಳಿಸ್ಕೊಡ್ತೀವಿ ಸರ್. ಬಿಟ್ಟು ಸರ್ ಇದು 4 ಸ್ಟೋಕು ಅರ್ಥಾಗರಲ್ಲಿ 4 ಸ್ಟೋಕ್ ಬರೋಲ್ಲ, ಯಾಕಂದರೆ ಇದಕ್ಕೆ ಪಿಕಪ್ ಬೇಕು. ಅದಕ್ಕೆ 2 ಸ್ಟೋಕ್ ಮಾತ್ರ ಸಿಗುತ್ತೆ ಸರ್. ಪೆಟ್ರೋಲ್ ಮಿಕ್ಸ್ ಆಯಿಲ್? ಹೌದು ಸರ್, ಪೆಟ್ರೋಲ್ ಮಿಕ್ಸ್ ಆಯಿಲು. 1 ಅವರ್ 1 ಲೀಟ್ರ್ ಪೆಟ್ರೋಲ್ ಇದ್ದರೆ 1 ಅವರ್ to 1.5 ಅವರ್ ಬರುತ್ತೆ ಸರ್ ಮೈಲೇಜು. ನೀವು ಹೆಂಗೆ ಎಕ್ಸಿಲೀಟರ್ ಕೊಡ್ತೀರಾ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಬಾಳ್ಕೆನೂ ಬರುತ್ತೆ, ಯಾಕಂದರೆ ಲೈಫು ಇದೆ, ಕ್ವಾಲಿಟಿನೂ ಏನು ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿ ಎಲ್ಲ ಬೆಸ್ಟ್ ಇದೆ. ರೈತರಿಗೆ ಎಷ್ಟು ಉಪಯೋಗ ಇದೆ ಸರ್? ಸರ್ ರೈತರಿಗೆ ಉಪಯೋಗ ಅಂದರೆ ಇವಾಗ ನೋಡಿ, ಆಳುಗಳು ಕೂಲಿಗಳು ಸಿಕ್ಕೋದು ತುಂಬ ಕಷ್ಟ ಇದೆ. ಅವ್ರು ಸೆಲ್ಫ್ ಡಿಪೆಂಡೆಂಟ್ ಆಗಿ ಮಾಡ್ಬೋದು, ಯಾರಿಗೆ ವೇಟ್ ಮಾಡೋದಿಲ್ಲ. ಒಂದು ಇದು ಎಲ್ಲ ಆಗಬೇಕಂದ್ರೆ 50 ರೂಪಾಯಿ ತೊಗೊಳ್ತಾರೆ. ಜಸ್ಟ್ ಒಬ್ಬರೇ ವಿತಿನ್ 2 ಮಿನಿಟ್ಸಲ್ಲಿ ಪ್ರೆಸ್ ಮಾಡಿದ್ರೆ. ಇದನ್ನು ಪರ್ಚೇಸ್ ಮಾಡಬೇಕಂತಂದರೆ ರೈತರು ಎಲ್ಲಿಗೆ ಬರಬೇಕು ಸರ್? ಪರ್ಚೇಸ್ ಮಾಡಬೇಕಂದ್ರೆ ಅವ್ರು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡ್ಬೋದು. ಇಲ್ಲ ನೇರವಾಗಿ ಮುಂದೆ ನೋಡ್ತೀನಿ ಅಂದರೆ ನಮ್ಮದು ಬಂದು ಹೊಸಕೋಟೆ ಬೆಂಗಳೂರು ರೂಲರು, ಬೆಂಗಳೂರು ಗ್ರಾಮಾಂತರ, ಹೊಸಕೋಟೆ ತಾಲೂಕು, ಹೊಸಕೋಟೆಯಲ್ಲಿ ಇದ್ದಿದೆ ಸರ್ ಸಂತೆಗೇಟು. ಅದು ಅಲ್ಲಿಂದ 50 ಮೀಟ್ರು ಚಿಂತಾಮಣಿ ರೋಡು, ಅಲ್ಲೇ ಇದೆ ಸರ್. ಎಲ್ಲಿ ದೂರ ಹೋಗಂಗಿಲ್ಲ, ಮೈನ್ ರೋಡಲ್ಲೇ ಇದೆ. ಖ್ಯಾತಿ ಕಾಲೇಜ್ ಆಪೋಸಿಟ್ ಸರ್ ನಮ್ಮ ಅಂಗಡಿ. ಅಲ್ಲಿ ಬಂದರೆ ಮುಂದೆ ನೋಡಿ ತೊಗೊಂಡೋಗ್ಬೋದು, ಇಲ್ಲ ಟ್ರಾನ್ಸ್ಪೋರ್ಟ್ ಹಾಕಿ, ಇಲ್ಲ ಯಾವುದಾದ್ರು ಕೊರಿಯರ್ ಹಾಕಿ ಅಂದರೆ ಹಾಕ್ತೀವಿ ಸರ್. ಸರ್ವಿಸಿಗೆ ಕೊಟ್ಟರೆ ಎಷ್ಟು ದಿನ ತಗೊಳ್ತೀರಾ ಸರ್? ಸರ್ವಿಸು ಡಿಪೆಂಡ್ ಅಪಾನ್ ಕಸ್ಟಮರ್ ಎಷ್ಟಿರ್ತಾರೆ. ಇವಾಗ ನಮ್ಮ ಹತ್ರ ಮಿಷಿನ್ ಸರ್ವಿಸ್ದು 5-6 ಬಂದಿದೆ ಅಂದರೆ 2-3 ಡೇಸ್ ಆಗುತ್ತೆ. ಸರ್ವಿಸ್ ಮಿಷಿನ್ 1-2 ಇದ್ದರೆ ಇಮಿಡಿಯೇಟಾಗಿ ಮಾಡಿಕೊಡ್ತೀವಿ. ಡಿಪೆಂಡ್ ಅಪಾನ್ ಹೆಂಗೆ ಕಸ್ಟಮರ್ ಹೆಂಗೆ ಮಿಷಿನ್ ನಮ್ಮ ಹತ್ರ ಸರ್ವಿಸ್ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಈಗ ಮಿಷಿನು ಒಂದು ಬಿಟ್ ಮಾತ್ರ ನೀವು ಕೊಡ್ತೀವಿ? ಹೌದು ಸರ್, ಮಿಷಿನ್ ಜೊತೆ 1 ಬಿಟ್ ಮಾತ್ರ ಬರುತ್ತೆ. ಅವ್ರು ಆಫ್ಟರ್ ದಟ್ಟು ನೆಕ್ಸ್ಟ್ ಏನಾದರೂ ಬೇಕು ಅಂದರೆ ಬಿಟ್ಟು ಸಪ್ರೇಟಾಗಿ ತೊಗೊಳ್ಬೋದು, ಸಪ್ರೇಟಾಗಿ ಬಿಟ್ಟು ಸಿಗುತ್ತೆ. ಮಿಷಿನು 1 ಬಿಟ್ಟು ಸೇರಿಸಿ ಎಷ್ಟು ಪ್ರೈಸ್ ಆಗುತ್ತೆ ಸರ್? ಇದು ಮಿಷಿನು ಮತ್ತು ಇದು 72cc ಆಗಿರೋದ್ರಿಂದ 15,000 ರುಪೀಸ್ ಆಗುತ್ತೆ ಸರ್. 63cc ಬೇಕು ಅಂದರೆ 13,000 ಆಗುತ್ತೆ.
ಇಲ್ಲ ಇನ್ನು ಕಮ್ಮಿದು ಬೇಕು ಚಿಕ್ಕದು ಬೇಕು ಅಂದರೆ 11,000 ರುಪೀಸ್ ಆಗುತ್ತೆ ಸರ್. ಅದು ಚಿಕ್ಕದು ಬಿಟ್ಟು ಬರುತ್ತೆ, 52 cc ಬರುತ್ತೆ ಸರ್ ಇಂಜಿನು. ಎಷ್ಟು ಕೆಪಾಸಿಟಿ ಮೋಟರ್ ಸರ್ ಎಷ್ಟು ಕೆಪಾಸಿಟಿ ಅಂದರೆ 1 ಲೀಟರ್ ಪೆಟ್ರೋಲ್ ಇದ್ದರೆ 1 ಇಂದ 1.5 ಗಂಟೆ ಮೈಲೇಜ್ ಬರುತ್ತೆ ಸರ್. ಈಗ ನೀವು ಸಪ್ರೇಟಾಗಿ ಬಿಟ್ಟು ತೊಗೋಬೇಕು ಅಂತಂದರೆ ಏನು ಪ್ರೈಸ್ ಆಗುತ್ತೆ ಬಿಟ್ಟು? ಸರ್ ಬಿಟ್ಟದು ಡಿಪೆಂಡ್ ಅಪಾನ್ ನೋಡಿ ಸರ್. ಇದು ನೀವು ಸ್ಮಾಲ್ ಆಗಿ ತೊಗೊಳ್ತೀರ ಅಂದರೆ 1600. ಏನು ಸೈಜ್ ಅದು? ಇದು 4 ಇಂಚ್ ಸರ್, 4 ಇಂಚ್ 4 ಇಂಚ್ ಬರುತ್ತೆ. 4 ಇಂಚ್ ನೋಡಿ, 4 ಇಂಚ್ ಬರುತ್ತೆ, 4 ಇಂಚ್ ಬರುತ್ತೆ. ಅದು ಬಿಟ್ಟರೆ ಇದು ಸರ್ 1600 ಆಗುತ್ತೆ ಸರ್. ಆಮೇಲೆ ಇದು ಬಂದು 6 ಇಂಚ್ ಬರುತ್ತೆ. 6 ಇಂಚ್ ಇದು ಬಂದು 1800 ರೂಪಾಯಿ ಆಗುತ್ತೆ ಸರ್. ಇದು ಬಂದು ನಿಮ್ಮದು 8 ಇಂಚಸ್ ಬರುತ್ತೆ. ಇದು ಬಂದು ನಿಮಗೆ 2000 ರುಪೀಸ್ ಆಗುತ್ತೆ. ಇದು ಬಂದು 12 ಇಂಚಸ್ಸು 2500 ಆಗುತ್ತೆ ಸರ್. ಸರ್ ಬೇರೆ ಏನಿಲ್ಲ, ಇಲ್ಲಿ ಒಂದು ಕ್ಲಿಪ್ ಇದೆ ನೋಡಿ, ಕ್ಲಿಪ್ ಬಿಚ್ಚಿ ಹಿಂಗೆ ಮಾಡಿದ್ರೆ ಸಾಕು, ಇದು ಆಚೆ ಬಂದ್ಬಿಡುತ್ತೆ ಸರ್. ಏನೂ ತೊಂದರೆ ಇಲ್ಲ, ಏನಿಲ್ಲ. ಯಾವ್ದು ಬೇಕು ಅಲ್ಲ, ಹೌದು ಸರ್, ಯಾವ್ದು ಬೇಕು ಹಾಕೊಳ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ಇಲ್ಲ ಸರ್. ಬಳಕೆ ಆಗ್ಬೋದು ಸರ್ ಇದು? ಏನು ಸರ್? ಸರ್ ಇದು ರೈತರು 2 years 3 yearsಯಿಂದನೂ ಯೂಸ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಡೆಲಿವರಿ ಫ್ರೀ ಇರುತ್ತೆ ಸರ್. ಡೆಲಿವರಿದು ಏನು ಚಾರ್ಜಸ್ ಇರೋಲ್ಲ. ಜಸ್ಟ್ ಅವರು ಯಾವ ಅಲ್ಲಿ ನಿಮ್ಮ ತಾಲೂಕಿಗೆ ಮಿಷಿನ್ ಬರುತ್ತೆ, ಅಲ್ಲಿ ಆಧಾರ್ ಕಾರ್ಡ್ ತೋರಿಸಿ ತೊಗೊಳ್ಬೋದು ಸರ್. ಇದಕ್ಕೆ ಏನಾರ ಸಬ್ಸಿಡಿ ಇದೆಯಾ? ಇದಕ್ಕೆ ಸಬ್ಸಿಡಿ ಇಲ್ಲ ಸರ್. ಸಬ್ಸಿಡಿ ಪ್ರೈಸಲ್ಲಿ ಕೊಡ್ತಿದ್ದೀನಿ ಸರ್, ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತೀನಿ. ಸಬ್ಸಿಡಿ ಇದಕ್ಕಿಲ್ಲ, ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಇದು ಸಿಂಗಲ್ ಮ್ಯಾನ್ ಆಪ್ರೇಟೆಡ್ ಸರ್. ಜಸ್ಟ್ ಒಬ್ಬರೇ ಆರಾಮಾಗಿ ಯೂಸ್ ಮಾಡ್ಬೋದು ಸರ್. ಜಸ್ಟ್ ನೋಡಿ, ಇದು ಎಕ್ಸ್ಲೀಟರ್, ಇದು ಸ್ವಿಚ್ ಆನ್ ಮಾಡಬೇಕು, ಚೌಕ್ ಹಾಕಬೇಕು, ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಆಗ್ದಾದ್ಮೇಲೆ ಎಕ್ಸ್ಲೀಟರ್ ಇಲ್ಲಿದೆ. ಸಿಂಗಲ್ ಮ್ಯಾನ್ ಆಪ್ರೇಟ್ ಸರ್. ಈಸಿಲಿ ಡಿಗ್ ಆಗುತ್ತೆ, ಒಬ್ಬರೇ ಆಪ್ರೇಟ್ ಮಾಡ್ಬೋದು. ಇದಕ್ಕೇನು ಇಬ್ಬರು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಈಸಿಲಿ ಸಿಂಗಲ್ ಮ್ಯಾನ್ ಆಪ್ರೇಟೆಡ್ ಮಾಡ್ಬೋದು ಸರ್. ಇದು ರೈಟ್ ಏನಿರ್ಬೋದು ಅದು ಸರ್? ಸರ್ ಇದು 2 ಫೀಟ್ ಒಳಗಡೆ ಹೋಗುತ್ತೆ ಸರ್. ಇದು 2 ಅಡಿ ಒಳಗಡೆ ಹೋಗುತ್ತೆ ಸರ್. ಸರ್ ಇದೊಂದು ಅಪ್ರಾಕ್ಸ್ ಅಂದರೆ ಒಂದು 8 to 10 kgs ಬರುತ್ತೆ. ಡಿಪೆಂಡ್ ಅಪಾನ್ ಬಿಟ್ಟು ಯಾವ್ದು ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇಂಜಿನ್ ಮಾತ್ರ ಒಂದು ಅಪ್ರಾಕ್ಸ್ ಅಂದರೆ ಒಂದು 6 to 7 kgs ಬರುತ್ತೆ ಸರ್. ಬಿಟ್ಟು ಬೇರೆ ಬ್ರ್ಯಾಂಡ್ ಯಾವುದಾದ್ರೂ ಆಗುತ್ತಲ್ವಾ ಸರ್? ಯಾವುದಾದ್ರೂ ಮಿಷಿನ್ ಇದ್ದರೆ ಆಗುತ್ತೆ ಸರ್. ಡಯಾ ಸೇಮ್ ಇರುತ್ತೆ, ಯಾವುದಾದ್ರೂ ಆಗುತ್ತೆ ಸರ್. ಅದ್ರದ್ದೇನು MM ಏನಿಲ್ಲ, ಈ ಬ್ರಷ್ ಕಟರಲ್ಲಿ MM ಅಲ್ಲ, ಇದರಲ್ಲಿ ಏನು MM ಇರಲ್ಲ ಸರ್. ಸರ್, ಒಬ್ಬ ರೈತ ದಿನ ಪೂರ್ತಿ ಕೆಲಸ ಮಾಡ್ತೀನಿ ಅಂದರೆ ಲೈಫ್ ಟೈಮ್ ಎಷ್ಟು? ಸರ್ ಹೆಂಗಂದರೆ ಫುಲ್ ಟ್ಯಾಂಕ್ ಹಾಕ್ಕೊಂಡು ಅವ್ರು ಯೂಸ್ ಮಾಡಲಿ, ಆದಮೇಲೆ ಅವ್ರಿಗೂ ಸುಸ್ತಾಗುತ್ತೆ, ಮಿಷಿನು ಹೀಟ್ ಆಗುತ್ತೆ. ಒಂದು ಹಾಫ್ ಆನ್ ಅವರ್ ರೆಸ್ಟ್ ಕೊಟ್ಟು ತಿರ್ಗಾ ಯೂಸ್ ಮಾಡ್ಬೋದು ಸರ್. ಯೂಸ್ ಮಾಡ್ಬೋದು. ವೈಬ್ರೇಷನ್ ಜಾಸ್ತಿ ಇದೆಯಾ ಸರ್? ವೈಬ್ರೇಷನ್ ಡಿಪೆಂಡ್ ಅಪಾನ್ ಲ್ಯಾಂಡ್ ಆಗುತ್ತೆ ಸರ್. ಅವ್ರದ್ದು ಕಲ್ಲು ಭೂಮಿ ಇದ್ದರೆ ವೈಬ್ರೇಷನ್ ಬರುತ್ತೆ, ಏನಿಲ್ಲ ಬೇರೆ ಮಣ್ಣು ಭೂಮಿ ಇದ್ದರೆ ಈಸಿಯಾಗಿ ಹೋಗುತ್ತೆ ಸರ್. ವಾರಂಟಿ ಏನಾದರೂ ಸಿಗುತ್ತಾ ಸರ್? 6 months ವಾರಂಟಿ ಸರ್. ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದ್ದರೆ ಮಾತ್ರ ವಾರಂಟಿ. ಇಲ್ಲ ಅವ್ರ ಕಡೆಯಿಂದ ಏನೋ ಡ್ಯಾಮೇಜ್ ಆಯಿತು, ಇಲ್ಲ ಸ್ಪೇರ್ಸ್ ಏನೋ ಯೂಸ್ ಆಗಿ ಏನಾದರೂ ಸೋದಾಯಿತು, ಏನಾದ್ರು ಆಯ್ತು ಅಂದರೆ ಅದೇನಿದೆ ಅವರು ಫೋಟೋ ಕಳಿಸಿದ್ರೆ ಅದು ಚಾರ್ಜಸ್ ಆಗುತ್ತೆ. ಸರ್ವಿಸ್ ಫ್ರೀ ಇರುತ್ತೆ ಸರ್. ಸರ್ವಿಸ್ ಫ್ರೀ ಇರುತ್ತೆ, ಆ ಸ್ಪೇರ್ಸ್ ಮಾತ್ರ ಚಾರ್ಜಸ್ ಆಗುತ್ತೆ. ಇಲ್ಲ ಸರ್, ಹಾಗಾದರೆ ತುಂಬ ರೈತರದಿಂದ ಆ ಥರ ಸರ್ವಿಸ್ ಕೊಡೋಕ್ಕಾಗಲ್ಲ. ಅವ್ರು ಟ್ರಾನ್ಸ್ಪೋರ್ಟ್ ಮುಖಾಂತರ ಇಲ್ಲ ಬಸ್ಸಿಗೆ ಇಕ್ಕಿದ್ರೆ ನಾವು ಇಸ್ಕೊಂಡು ಬೇಕಂದ್ರೆ ಸರ್ವಿಸ್ ಮಾಡಿಕೊಡ್ತೀವಿ ಸರ್. ಸ್ಪೇರ್ ಪಾರ್ಟ್ಸ್ ಎಲ್ಲ ನಿಮ್ಮ ಹತ್ರನೇ ಸಿಗುತ್ತೆ ಸರ್. A to Z ಸ್ಪೇರ್ ಸಿಗುತ್ತೆ ಸರ್. ಮೈನಾಗಿ ಯಾವ್ದು ಏರ್ ಫಿಲ್ಟರ್ ಜಾಸ್ತಿ ಸರ್? ಇದರಲ್ಲಿ ಹೋಗೋದು ಅಂದರೆ ಕ್ಲಚ್ ಹೋಗುತ್ತೆ, ಕ್ಲಚ್ ಬೆಲ್ ಹೋಗುತ್ತೆ ಸರ್. ಅದೇ ಮೇನು, ಕ್ಲಚ್ಚು ಮತ್ತು ಕ್ಲಚ್ ಬೆಲ್ ಹೋಗುತ್ತೆ ಸರ್. ಆಯಿಲ್ ಮಿಕ್ಸ್ ಪೆಟ್ರೋಲ್ ಕಂಪಲ್ಸರಿ. ಅವರು ಆಯಿಲ್ ಮಿಕ್ಸ್ ಪೆಟ್ರೋಲ್ ಹಾಕಿಲ್ಲ ಅಂದರೆ ಇಂಜಿನ್ ಸೀಸ್ ಆಗುತ್ತೆ ಸರ್. 1 ಲೀಟ್ರಿಗೆ ಎಷ್ಟು ml ಪೆಟ್ರೋಲ್ ಸರ್? 1 ಲೀಟರ್ ಪೆಟ್ರೋಲ್ಗೆ 40 ml ಆಯಿಲ್ ಮಿಕ್ಸ್ ಮಾಡಬೇಕು ಸರ್. 2T ಆಯಿಲು.